ಯೋಗ ದಿನಾಚರಣೆಗಷ್ಟೇ ಸೀಮಿತವಾಗದಿರಲಿ. ಜೆಎಂಎಫ್ಸಿ ಸಿವಿಲ್ ನ್ಯಾಯಾಧೀಶೆ ಎಸ್. ರಂಜಿತಾ. ಯೋಗವು ಕೇವಲ ಒಂದು ದಿನದ ಆಚರಣೆಯಲ್ಲ, ಬದಲಿಗೆ ಆರೋಗ್ಯಕರ ಮತ್ತು ನೆಮ್ಮದಿಯ ಜೀವನ ಶೈಲಿಯಾಗಬೇಕು. ದಿನಕ್ಕೆ ಕೇವಲ 10 ರಿಂದ 15 ನಿಮಿಷಗಳನ್ನು ಮೀಸಲಿಟ್ಟು ಯೋಗ ಮಾಡುವುದರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಮನಸ್ಸಿನ ಏಕಾಗ್ರತೆ ವೃದ್ಧಿಸುತ್ತದೆ ಎಂದು ಬಾಗೇಪಲ್ಲಿ ಪಟ್ಟಣದ ಗೌರವಾನ್ವಿತ ಸಿವಿಲ್ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರಾದ ನಾಗಭೂಷಣ ಅವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯೋಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಮಾನ್ಯತೆ ದೊರೆತಿದ್ದು, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಭಾರತೀಯ ಯೋಗ ಪರಂಪರೆಯ ಮಹತ್ವವನ್ನು ವಿಶ್ವದಾದ್ಯಂತ ಸಾರಲಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಜಿಎನ್ ಮಂಜುನಾಥ್, ಉಪಾಧ್ಯಕ್ಷ ಸಿ. ರವಿ, ಕಾರ್ಯದರ್ಶಿಗಳಾದ ಜಯಪ್ಪ, ಖಜಾಂಚಿ, ಬಿಂದುಕುಮಾರಿ, ಬಾಲು ನಾಯಕ್, ಮಲ್ಲಿಕಾರ್ಜುನ, ಸುಧಾಕರ್, ಲಕ್ಷ್ಮೀಪತಿ, ವೆಂಕಟರಮಣಪ್ಪ ಹಾಗೂ ಸಾರ್ವಜನಿಕರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಯೋಗ ದಿನಾಚರಣೆನ ನಮ್ಮ ಒಂದು ಈ ಬಾಗೇಪಲ್ಲಿ ಸಿವಿಲ್ ನ್ಯಾಯಾಲಯದ ಆವರಣದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ನೋಡಿ, ನಾವು ಯೋಗ ಮನುಷ್ಯನಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಯಾವುದೇ ರೋಗಗಳು ಅಥವಾ ಕಾಯಿಲೆಗಳಿದ್ರೂ ಯೋಗದಲ್ಲಿ ಒಂದು ಪರಿಹಾರ ಅನ್ನೋದು ಇರುತ್ತೆ. ನಾವು ಯೋಗ ಮಾಡೋದ್ರಿಂದ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಸಹ ಕಾಪಾಡ್ಕೊಳ್ಬೋದು. ಇವಾಗ ಈಗಿನ ಒಂದು ವರ್ಕ್ ಪ್ರೆಷರ್ ಆಗಿರ್ಬೋದು ಅಥವಾ ಒಂದು ಫುಡ್ ಸಿಸ್ಟಮ್ ಆಗಿರ್ಬೋದು, ಇದರಿಂದ ನಮಗೆ ಏನಾಗ್ತಿದೆ ಅಂತಂದರೆ ಆ್ಯಂಗ್ಸೈಟಿ, ಡಿಪ್ರೆಷನ್ನು ಈ ಥರಕ್ಕೆಲ್ಲ ಹೋಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿ ಕಂಡುಬರ್ತಿದೆ. ನಾವು ಯೋಗ ಮಾಡೋದ್ರಿಂದ ನಾವು ಮೈಂಡನ್ನು ಕಂಟ್ರೋಲ್ ಮಾಡೋದು ಮತ್ತು ನಮ್ಮ ದೇಹದ ಆರೋಗ್ಯನ ನಾವು ಸರಿಪಡಿಸ್ಕೊಬೋದು. ಮತ್ತು ನೋಡಿ, ನಾವು ಈಗ ನಾವು ಇವಾಗ ಏನು ಮಾಡ್ತಿದ್ದೀವಿ, ಕೆಲಸ ಅಂತ ಜಾಸ್ತಿ ಒತ್ತಡ ತಗೊತಿದ್ದೀವಿ. ಜಾಸ್ತಿ ಹಣ ಸಂಪಾದನೆ ಮಾಡಬೇಕು, ಜೀವನನ ತುಂಬ ಚೆನ್ನಾಗಿ ಕಟ್ಕೋಬೇಕು ಅನ್ನೋ ಒಂದು ಕಡೆಗೆ ನಾವು ಸಾಕ್ತಾ ನಮ್ಮ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯನ ನಾವು ಏನು ಮಾಡ್ತಿದ್ದೀವಿ, ಕಳ್ಕೊತಾ ಹೋಗ್ತಾ ಇದ್ದೀವಿ. ನಾವು ದಿನೇ ನಮ್ಮ ಆರೋಗ್ಯ ಎಷ್ಟು ಕ್ಷೀಣಿಸ್ತಾ ಇದೆ ಅನ್ನೋದನ್ನ ನಾವು ಮರಿತಾ ಇರ್ತೀವಿ. ಆ ಒಂದು ಕೆಲಸದ ಒತ್ತಡದಲ್ಲಿ ನಾವು ಆರೋಗ್ಯನ ಎಷ್ಟು ನಿರ್ಲಕ್ಷ್ಯ ಮಾಡಿದ್ದೀವಿ ಅನ್ನೋದನ್ನ ಮರಿತಾ ಇರ್ತೀವಿ. ಅದೇನಾಗುತ್ತೆ, ದಿನೇ ಅದು ಉಲ್ಬಣ ಆಗ್ತಾ ಒಂದು ದಿನ ಗೊತ್ತಾಗ್ಬಿಡುತ್ತೆ ಇದು ಆರೋಗ್ಯ ಸಮಸ್ಯೆ ಹಿಂಗಾಗಿದೆ ಅಂತ. ಹಂಗಾಗಿ ನಾವು ಪ್ರತಿನಿತ್ಯ ಇದು ಯೋಗ ಅನ್ನೋದು ಒಂದು ಏನು ಸಾಂಕೇತಿಕವಾಗಿ ಇದೊಂದು ಯೋಗ ದಿನಾಚರಣೆಗೆ ಮಾತ್ರ ಮಾಡುವಂಥದ್ದಲ್ಲ. ಇದನ್ನು ಪ್ರತಿದಿನ ನಮ್ಮ ಜೀವನದ ಚಟುವಟಿಕೆ ಒಂದು ಭಾಗಗಳಾಗಿ ನಾವು ಅಳವಡಿಸ್ಕೊತಾ ಹೋಗಬೇಕು. ಇವಾಗ ನಾವು ಏನು ದುಡ್ಡನ್ನ ಬೇಕಾದರೆ ಯಾರ ಹತ್ರನಾದ್ರೂ ಸಾಲನಾದರೂ ಇಸ್ಕೊಬೋದು, ಕೊಡ್ತಾರೆ. ಏನಾದರೂ ಸಾಲ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಮತ್ತು ವಾಪಸ್ ಕೊಡ್ಬೋದು. ಅದೇ ಯಾವುದೇ ವಸ್ತುಗಳನ್ನಾದರೂ ಅಷ್ಟೇ ಯಾರ ಹತ್ರನಾದ್ರೂ ಬೇರೆಯವರಿಂದ ನಾವು ಈಸ್ಕೊಂಡು ವಾಪಸ್ ಕೊಡ್ಬೋದು. ಆದರೆ ಆರೋಗ್ಯ ಅನ್ನೋದು ನಾವು ಯಾರ ಹತ್ರನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮಿಂದಲೇ ವೃದ್ಧಿಸ್ಕೊಡ್ಬೇಕಾದಂತಹ ಒಂದು ಇದಾಗಿರುತ್ತೆ. ಹಂಗಾಗಿ ನಾವು ಆರೋಗ್ಯನ ಕಾಪಾಡ್ಕೋಬೇಕಂತಂದರೆ ಕೇವಲ ದೈಹಿಕ ಆರೋಗ್ಯಕ್ಕಾಗಿ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯನ ಕಾಪಾಡ್ಕೋಬೇಕಂತಂದರೆ ಪ್ರತಿನಿತ್ಯ ಯೋಗನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಮತ್ತು ನಮ್ಮ ಜೀವನದ ಒಂದು ಭಾಗವಾಗಿ ಅದನ್ನು ಅಳವಡಿಸ್ಕೊಂಡು ನಾವು ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಆರೋಗ್ಯದಲ್ಲಿ ಸಮತೋಲನವನ್ನು ಕಾಪಾಡ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನ್ಯಾಯಾಲಯದ ಸಿಬ್ಬಂದಿಗಳು ಹಾಜರಿದ್ದಾರೆ. ಈ ಒಂದು ಯೋಗವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈಗ ವಕೀಲರು ತಮ್ಮ ಕೆಲಸಗಳಲ್ಲಿ ಪ್ರತಿನಿತ್ಯ ಒತ್ತಡ ಮತ್ತು ಇತರ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿರ್ತಾರೆ. ಈ ಒಂದು ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ಮತ್ತು ಮಾನಸಿಕವಾದಂಥ ನೆಮ್ಮದಿಯನ್ನು ಕಾಣಬಹುದು. ಆದ್ದರಿಂದ ಈ ಒಂದು ಯೋಗವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಎಂಬ ವಿಚಾರವನ್ನು ನಮ್ಮ ವಕೀಲರಿಗೆ ಎಲ್ಲರಿಗೂ ತಿಳಿಸುತ್ತೀನಿ. ಇದೊಂದು ಎರಡು ಮಾತನಾಡಲಿಕ್ಕೆ ಅವಕಾಶ